ಹಾಯ್ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಡಿಜಿಟಲ್ ಸಿಗ್ನೇಚರ್ಸ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂತದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕಾನ್ ಅನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರು ಡಿಜಿಟಲ್ ಸಿಗ್ನೇಚರ್ಸ್ ವಿತ್ ಕೆಪಿಪಿ ಪೋರ್ಟಲ್ ರಿಜಿಸ್ಟ್ರೇಷನ್, IREPS ಇಂಡಿಯನ್ ರೈಲ್ವೆ ಇ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಸಿಸ್ಟಮ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ಏನ್ ಮಾಡ್ತಾರೆ, ನಮ್ಮ ಹತ್ರ ಡಿಜಿಟಲ್ ಸಿಗ್ನೇಚರ್ಸ್ ಅನ್ನು ತಗೋತಾರೆ ಕರ್ನಾಟಕ ಟೆಂಡರ್ಸ್ ಅಂತ ಹೇಳ್ತೀರಾ. ಸೊ ನಾವೇನ್ ಮಾಡ್ತೀವಿ, ಇಂಡಿವಿಜುವಲ್ ಸೈನ್ ಇನ್ ಕೊಟ್ಬಿಟ್ಟು ನಿಮಗೆ DSC ನ ರೆಡಿ ಮಾಡ್ತೀವಿ. DSC ಅಪ್ರೂವ್ ಆಗುತ್ತೆ. DSC ಆದ್ಮೇಲೆ ನಿಮಗೆ KPP ಪೋರ್ಟಲ್ ಯೂಸರ್ ID ಬರುತ್ತೆ. ಸೊ ಅದರಿಂದನೂ ಕೂಡ ನೀವು ಕರ್ನಾಟಕ ಟೆಂಡರ್ಸ್ ಅನ್ನ ಹಾಕಬಹುದು. ಬಟ್ ಅದೇ DSC ಅನ್ನು ಯೂಸ್ ಮಾಡ್ಬಿಟ್ಟು GST, ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಅಥವಾ EPF ಏನಕ್ಕೂ ಕೂಡ ನೀವು ಅದನ್ನ ಯೂಸ್ ಮಾಡಬಹುದು. ಈಗ ತುಂಬಾ ಜನ ಏನಾಗುತ್ತೆ, ಡಿಜಿಟಲ್ ಸಿಗ್ನೇಚರ್ ನಮ್ಮ ಹತ್ರ ಮಾಡ್ಕೊಂಡಿರ್ತಾರೆ, ಮಾಡುವಾಗ ಕರ್ನಾಟಕ ಟೆಂಡರ್ಸ್ ಅಂತಾನೆ ಹೇಳಿರ್ತಾರೆ. ಬಟ್ ಆಮೇಲೆ ಹೇಳ್ತಾರೆ, ಸರ್ ನಮಗೆ IREPS ಟೆಂಡರ್ ಆಮೇಲೆ GEM ಪೋರ್ಟಲ್ ಗೆ ಆಗ್ತಾ ಇಲ್ಲ ಸರ್ ನಿಮ್ DSC ಅಂತ ಹೇಳ್ತಾರೆ. ಸೊ ಅದೇ ಕಾರಣಕ್ಕೆ ನೀವು ಫಸ್ಟ್ ಏನ್ ಮಾಡ್ಬೇಕು, ಡಿಜಿಟಲ್ ಸಿಗ್ನೇಚರ್ಸ್ ಫಸ್ಟ್ ಮಾಡುವಾಗಲೇ ಹೇಳ್ಬೇಕಾಗ್ತದೆ, ನಮಗೆ DSC, IREPS ಮತ್ತೆ ಸೆಂಟ್ರಲ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಯೂಸ್ ಮಾಡೋದಿರುತ್ತೆ. ಸೊ ಅದೇ ಕಾರಣಕ್ಕೆ ನೀವು DSC ಎಲ್ಲಾ ಪೋರ್ಟಲ್ ಆಗೋ ತರದೇ ಕೊಡಿ ಅಂತ ಹೇಳಿದ್ರೆ, ರಿಜಿಸ್ಟ್ರೇಷನ್ ಮಾಡುವಾಗಲೇ ನಿಮಗೆ ಎಲ್ಲಾ ಪೋರ್ಟಲ್ ಆಗುವಂತದನ್ನೇ ರಿಜಿಸ್ಟರ್ ಮಾಡಿ ಕೊಡ್ತೀವಿ. ಇವಾಗ DSC ನೀವು ಸೈನ್ ಇನ್ ತಗೊಂಡು ಆಮೇಲೆ ನೀವು KPP ಪೋರ್ಟಲ್ ಯೂಸ್ ಮಾಡ್ತಾ IREPS, CPP ಅದೇ ರೀತಿ GEM ಇಂಥವಕ್ಕೆಲ್ಲ ಬರೋದಿಲ್ಲ. ಯಾಕಂದ್ರೆ ಸೈನ್ ಇನ್ ಒಂದೇ ಇರುತ್ತೆ. ಈಗ ನಿಮ್ದು IREPS ವೆಬ್ಸೈಟ್ ಹೋದ್ರೆ ನಿಮ್ಗೆ ಎನ್ಕ್ರಿಪ್ಷನ್ ವಿತ್ ಆರ್ಗನೈಸೇಷನ್ ಕೇಳ್ತಾರೆ. ಅದ್ರಲ್ಲಿ ಸೈನ್ ಇನ್ ಎನ್ಕ್ರಿಪ್ಷನ್ ನಡೆಯಲ್ಲ, ಮತ್ತೆ ವಿತ್ ಆರ್ಗನೈಸೇಷನ್ ಕೂಡ ಇರಬೇಕಾಗುತ್ತೆ. ಅದೇ ಕಾರಣ DSC ತಗೊಳ್ಳುವಾಗ ತುಂಬಾ ಜನ ಈ ತರ ತಪ್ಪು ಮಾಡ್ತೀರಾ ನೀವು. ಲಾಸ್ಟ್ ಗೆ ಸರ್ ಆಗೋದಿಲ್ಲ ಪೋರ್ಟಲ್ ಗೆ ಅಂತ ಹೇಳ್ಬಿಡಿ. ಎಂಕ್ವೈರಿ ಮಾಡುವಾಗ ಸರ್ ನಮಗೆ KPP ಪೋರ್ಟಲ್ ಒಂದೇ ಅಲ್ಲ, ಸೊ ಎಲ್ಲಾ ಪೋರ್ಟಲ್ ಟೆಂಡರ್ ಹಾಕ್ಲಿಕ್ಕೆ ಬೇಕಾಗ್ತದೆ, ನೀವು ಎಲ್ಲದಕ್ಕೂ ಆಗೋ ತರದೇ DSC ಕೊಡಿ ಅಂತ ಹೇಳಿದ್ರೆ. ಸೊ ನಾವು ಎಲ್ಲದಕ್ಕೂ ಆಗೋ ತರದೇ DSC ನ ಫಸ್ಟ್ ಗೆ ರೆಡಿ ಮಾಡಿ ನಿಮ್ಗೆ ಕೊಡ್ತೀವಿ. ನೆಕ್ಸ್ಟ್ ಡಿಜಿಟಲ್ ಸಿಗ್ನೇಚರ್ ತಗೊಳ್ಳುವಾಗ ನೀವು ಎಂಕ್ವೈರಿ ಮಾಡಿ, ನಾವು ಎಲ್ರಿಗೂ ಕೇಳ್ತೀವಿ ಟೆಂಡರ್ಸ್ ಒಂದೇನಾ ಅಥವಾ ಬೇರೆದಕ್ಕೂ ಹಾಕ್ತೀರಾ ಅಂತ ಕೇಳ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ 1000 ರೂಪೀಸ್ ವೇರಿಯೇಷನ್ ಆಗುತ್ತೆ, ಅದೇ ಬಿಟ್ಟರೆ ಮತ್ತೇನು ಡಿಫರೆನ್ಸ್ ಇರಲ್ಲ. ಇವಾಗ ನೀವು ಸೈನ್ ಇನ್ ಒಂದ್ಸಲ ತಗೊಂಡ್ಮೇಲೆ ಮತ್ತೆ ಸೈನ್ ಎನ್ಕ್ರಿಪ್ಷನ್ ತಗೊಳಕ್ ಹೋದ್ರೆ ನಿಮಗೆ ಅಮೌಂಟ್ ತುಂಬಾ ಆಗುತ್ತೆ, 2 to 3,000 ಮೇಲ್ ಆಗುತ್ತೆ. ಎನ್ಕ್ರಿಪ್ಷನ್ ವಿತ್ ಆರ್ಗನೈಸೇಷನ್ ಆಗ್ಬಿಟ್ರೆ 3,000 ಮೇಲ್ ಆಗುತ್ತೆ. ಅದೇ ಕಾರಣಕ್ಕೆ ನೀವು DSC ತಗೊಳ್ಳುವಾಗಲೇ ಎರಡನ್ನೂ ಸೇರ್ಸ್ ತಗೋಬಿಟ್ರೆ ಅಲ್ಲೊಂದು 1000 ರೂಪೀಸ್ ಹೆಚ್ಚಾಗ್ಬಿಡುತ್ತೆ, ಅಷ್ಟೇ ಬಿಟ್ರೆ ಮತ್ತೇನು ವೇರಿಯೇಷನ್ ಇರುವುದಿಲ್ಲ. ಒಂದೇ ಟೋಕನ್ ನಲ್ಲಿ ಎರಡು ಕೂಡ ಸೈನ್ ಇನ್ ಎನ್ಕ್ರಿಪ್ಷನ್ ವಿತ್ ಆರ್ಗನೈಸೇಷನ್ ಬರೋದ್ರಿಂದ ನಿಮಗೆ ಕರ್ನಾಟಕ ಟೆಂಡರ್ ಸಿಗೋ ಬರುತ್ತೆ. ಆಮೇಲೆ GEM ಉಂಟು, ಅದೇ ರೀತಿ IREPS ಉಂಟು, CPP ಉಂಟು, ಪ್ರತಿಯೊಂದು ಟೆಂಡರ್ಗೂ ಕೂಡ ನಿಮಗೆ ಈ DSC ಬರುತ್ತೆ. ಅದೇ ಕಾರಣಕ್ಕೆ ನೆಕ್ಸ್ಟ್ DSC ತಗೊಳ್ಳುವಾಗ ನೀವು ಕರೆಕ್ಟ್ ಆಗಿ ಎಂಕ್ವೈರಿ ಮಾಡ್ಕೊಳ್ಳಿ. ನಮ್ಮ ಹತ್ರ ತಗೊಳ್ಳೋರಂತೂ ನಾವು ಕೇಳ್ತೀವಿ, ನೀವು ಯಾರ ಹತ್ರ ತಗೊಳ್ಳೋದಾದ್ರೂ ಫಸ್ಟ್ ಗೆ ಎಂಕ್ವೈರಿ ಮಾಡ್ಕೊಳ್ಳಿ. ಈ ತರ ಉಂಟು, ನಮಗೆ ಎಲ್ಲ ಟೆಂಡರ್ ಬೇಕಾಗುತ್ತೆ, ನೀವು ಅದಕ್ಕೆ ಬೇಕಾಗಿರುವಂತದನ್ನೇ ಮಾಡ್ಕೊಡಿ ಅಂತ ಹೇಳಿದ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಅಮೌಂಟ್ ಸೇವ್ ಆಗುತ್ತೆ. ಮತ್ತೆ ಇನ್ನೊಂದ್ಸಲ ಮಾಡೋದು ಡಾಕ್ಯುಮೆಂಟ್ಸ್ ಎಲ್ಲ ತೊಂದರೆ ಆಗುತ್ತೆ. ಮಾಡೋವಾಗ್ಲೇ ಮಾಡ್ಕೊಬಿಟ್ರೆ ಎಲ್ಲ ಪೋರ್ಟಲ್ಗೂ ಬರೋದ್ರಿಂದ ತುಂಬಾ ಈಸಿ ಆಗುತ್ತೆ ನಿಮ್ಗೆ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.